ಈ ನೆಗಡಿ ಕೆಮ್ಮು ಬಂತಂದ್ರೆ ಕೆಲವರಿಗಂತೂ ಬೇಗ ಹೋಗೋದೇ ಇಲ್ಲ. ನಾನು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದೆ ಈ ಥರ ಔಷಧಿ ಮಾಡೋದನ್ನ. ಆಮೇಲೆ ನನಗೆ ಆಯುರ್ವೇದಿಕ್ ಡಾಕ್ಟರ್ ಒಬ್ರು ಹೇಳಿದ್ರು. ನಾನು ಅವಾಗ ಮಾತ್ರ ಬರೀ ಈರುಳ್ಳಿ ರಸ, ನಿಂಬೆ ಇದು ಆಮೇಲೆ ಜೇನುತುಪ್ಪ ಅಷ್ಟೇ ಕೊಟ್ಟಿದ್ದೆ. ಆಮೇಲೆ ಈ ಈರುಳ್ಳಿನ ಮೂತಿ ಈ ಥರ ಉದ್ದ ಇರ್ತದಲ್ಲ ಆ ಟೈಪ್ ತೊಗೋಬೇಕಂತೆ. ಅದನ್ನ ತೊಗೊಂಡು ಮಾಡ್ಕೋಬೇಕಂತ ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ದೇನೆ ಅದು. ಇದನ್ನ ಚೆನ್ನಾಗಿ ಜಜ್ಕೋಬೇಕು. ದೊಡ್ಡವ್ರಿಗಾದ್ರೆ ಒಂದು ಈರುಳ್ಳಿ, ಚಿಕ್ಕವ್ರಿಗಾದ್ರೆ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು. ಅದಕ್ಕೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಆಮೇಲೆ ಒಂದು 2 ಪಳಕಷ್ಟು ಬೆಳ್ಳುಳ್ಳಿ. ಚಿಕ್ಕ ಮಕ್ಕಳಿಗಾದ್ರೆ ಒಂದೇ ಹಾಕಿ, ದೊಡ್ಡವ್ರಿಗಾದ್ರೆ 2 ಹಾಕಿ, ಒಂದು 4 ಲವಂಗ, ಆಮೇಲೆ ಒಂದು 5-6 ಮೆಣಸು ಅಷ್ಟು ಹಾಕಿ ಅದನ್ನ ಚೆನ್ನಾಗಿ ಅರೆದ್ಬಿಟ್ಟು ಆ ರಸನ ರಾತ್ರಿ ಎಲ್ಲ ಮುಗಿದು ಇನ್ನೇನು ಮಲ್ಕೊಂತೀವಿ ಅನ್ಬೇಕಾದ್ರೆ ನೀರು ಕುಡಿಲಾರ್ದಂಗೆ ಇದಿಷ್ಟು ರಸ ಚೆನ್ನಾಗಿ ಬರ್ತೈತಿ. ಇದು ನೀರು ಬರ್ತೈತಿ. ಇದಕ್ಕೆ ನೀರು ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ, ಈರುಳ್ಳಿನಲ್ಲೇ ಚೆನ್ನಾಗಿ ನೀರಿರುತ್ತೆ, ಅದೆಲ್ಲ ಬಂದ್ಬಿಟ್ರೆ ಸಾಕು. ಅದೇ ಔಷಧಿ ಆಗಿ ಪರಿಣಮಿಸುತ್ತೆ ನಮಗೆ. ಒಂದು 3 ದಿನ ಈ ಥರ ತೊಗೊಂಬಿಟ್ರೆ ಎಂಥ ನೆಗಡಿದ್ರು ಕಡಿಮೆ